ವಿಷ್ಣುವರ್ಧನ್ ಸ್ಮಾರಕ ಬೆಂಗಳೂರಿನಲ್ಲೇ ಆಗಬೇಕು, ಎಲ್ಲಿ ಅಂತ್ಯಕ್ರಿಯೆ ಆಗಿದೆಯೋ ಆ ಸ್ಥಳದಲ್ಲೇ ಆಗಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರ ಜೊತೆಗಿನ ಸಭೆಯಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. ನಟ ಅನಿರುದ್ಧ್ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪರಸ್ಪರ ನೂಕಾಟ ತಳ್ಳಾಟ ಆಯಿತು. ವಿಷ್ಣುವರ್ಧನ್ ಸ್ಮಾರಕಕ್ಕೆ ಜಾಗ ಉಳಿಸಿಕೊಡಿ, ಕನಿಷ್ಠ 10 ಗುಂಟೆ ಜಾಗವನ್ನಾದರೂ ಉಳಿಸಿಕೊಡಿ ಅಂತ ನಟ ಅನಿರುದ್ಧ ಬಳಿ ಅಭಿಮಾನಿಗಳು ಮನವಿ ಮಾಡಿದರು. ವಿಷ್ಣು ಫ್ಯಾನ್ ಸಭೆಯಲ್ಲಿ ನಟ ಅನಿರುದ್ಧ, ನಾವು ಅಭಿಮಾನಿಗಳ ಜೊತೆ ಇದ್ದೇವೆ, ನಮ್ಮ ಇಡೀ ಕುಟುಂಬ ವಿಷ್ಣು ಅಭಿಮಾನಿಗಳ ಜೊತೆನಲ್ಲಿ ಇದೆ, ಅವರು ಹೇಳಿರೋದಕ್ಕೆ ಪೂರಕವಾಗಿ ನಾವು ಇದ್ದೇವೆ ಅಂತ, ಅವರ ಬೆಂಬಲಕ್ಕೆ ಇದ್ದೇವೆ ಅಂತ ಘೋಷಣೆ ಮಾಡಿದರು. ನಮ್ಮ ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಒಂದು ಮುಖ್ಯವಾದ ಅಭಿಮಾನಿ ಬಂದಿದ್ದಾರೆ, ಶರವಣ ಬಂದಿದ್ದಾರೆ. ಒಂದೇ ನಿಮಿಷ ಮಾತಾಡಕ್ಕೆ ವಿಷ್ಣುವರ್ಧನ್ ಅಣ್ಣನಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ. ಇವಾಗ ಅಣಿ ಸರ್ ಏನ್ ಮಾತಾಡಿದ್ರು ಅಂತ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅಣಿ ಸರ್ ಫಸ್ಟ್ ಲಾಸ್ಟ್ ಅಂತ ಏನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ಸಭೆ ಕರೆದಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಇದ್ದಾರೆ. ಸರ್, ಅಭಿಮಾನ್ ಸ್ಟುಡಿಯೋದಲ್ಲೇ ಮತ್ತೆ ಸಮಾಧಿ ಹಾಕಬೇಕು ಅನ್ನೋಂಥದ್ದು ಹೋರಾಟ, ಅದು ಆಗಲೇಬೇಕು. ನಮ್ಮ ಪ್ರಾಣ ಇರೋ ತನಕ ನಮ್ಮ ಹೋರಾಟ, ನಮ್ಮ ಪ್ರಾಣ ಹೋದ್ರೆ ಅದು ಹೋರಾಟ ಇಲ್ಲ ಅಂತ ಅಷ್ಟ. ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ಸಾಹಸಸಿಂಹ ವಿಷ್ಣುವರ್ಧನ್ ಅವರು. ಅವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ, ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ. ಆದ್ರೆ ಇವತ್ತು ಕರೆದ್ರು, ಕೆಲವೊಬ್ರು ಆಗದೆ ಇರೋರು ಏನೇನೋ ಮಾತಾಡಿದ್ದಾರೆ, ಅದು ಸರಿಯಲ್ಲ. ವಿಷ್ಣು ಕುಟುಂಬಕ್ಕೆ, ವಿಷ್ಣುವರ್ಧನ್ ಮನೆಗೆ ಅವಮಾನ ಮಾಡೋರು ಅವ್ರ ಅಭಿಮಾನಿಗಳಲ್ಲ. ಯಾಕಂತಂದ್ರೆ ಇದು ಆಗ್ಬೇಕಾದ್ರೆ ಕೆಲಸನ ತಡೆ ಹಿಡಿಯೋದು ಇಲ್ಲ ಬೇರೆ ತರ ನಡ್ಕೊಳ್ಳೋದು ಅದು ಸರಿಯಲ್ಲ. ಎಲ್ಲ ಅಭಿಮಾನಿಗಳು ಒಂದಾಗಬೇಕು, ನಾನ್ ಮೇಲು ನೀನ್ ಕೀಳು ಅನ್ನೋದಲ್ಲ. ವಿಷ್ಣುವರ್ಧನ್ ಅವರಿಗೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡ್ಕೊಂಡು IAS, IPS, ಪೊಲೀಸ್ ಅಧಿಕಾರಿ, ಡಾಕ್ಟರ್ಗಳು, ಎಂತೆಂತ ಅಫಿಷಿಯಲ್ಗಳು ಇದ್ದಾರೆ ವಿಷ್ಣುವರ್ಧನ್ ಅವರು ಅಂದ್ರೆ ಅವರೆಲ್ಲ ಕಾಣದೇ ಇದ್ದಾರೆ. ನನಗೆ ತುಂಬಾ ಜನ ಕಾಲ್ ಮಾಡಿದ್ದಾರೆ, ಏನ್ ಆಗ್ಬೇಕು ಹೇಳಪ್ಪ, ನಾವು ಏನ್ ಕೊಡಬೇಕು, ನಿಮ್ಗೆ ಏನಾರು ಕೊಟ್ರೆ ಅದು ಆಗುತ್ತಾ ಅಂತಾನು ಹೇಳಿದ್ದಾರೆ. ಅದಕ್ಕೆ ಅನಿರುದ್ಧ್ ಸಾಹೇಬ್ರಿಗೆ ಹೇಳಿದೀವಿ, ಸಾಹೇಬ್ರೆ ಸರ್ಕಾರದಲ್ಲಿ ಏನಿದೆಯೋ, ಕಾನೂನಲ್ಲಿ ಏನಿದೆಯೋ ಮುಂದೆ ನಿಂತ್ಕೊಬಿಟ್ಟು ನೀವು ಮಾಡಿ, ನಾವೆಲ್ಲ ಅಭಿಮಾನಿಗಳು ನಿಮ್ ಹಿಂದೆ ಇದ್ದೀವಿ. ಎಷ್ಟು ದುಡ್ಡು ಬೇಕೋ ಒಂದು ಸಂಗ್ರಹಣೆ ಮಾಡೋಣ, ಆ ದುಡ್ಡು ಆ ಸ್ಮಾರಕಕ್ಕಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಅಭಿಮಾನಿಗಳು ನಾವು ದುಡ್ಡು ಹಾಕ್ತಿವಿ. ಇವತ್ತು ಸುದೀಪ್ ಸರ್ ಅವರು ಎಷ್ಟಾದ್ರು ದುಡ್ಡಾದ್ರೂ ಕೊಡ್ತೀನಿ ಅಂತ ಹೇಳಿದಾರೆ. ಅವ್ರ ಕೈಯಲ್ಲಿ ಎಷ್ಟಾದ್ರೆ ಅವ್ರು ಅಷ್ಟು ಕೊಡ್ಲಿ. ಈ ವಿಷಯ ಸಂಬಂಧಪಟ್ಟಂಗೆ ಒಂದು ಫೋನ್ ಪೇ ಸ್ಕ್ಯಾನರ್ ಬಿಡ್ಲಿ, ಅಭಿಮಾನಿಗಳು ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ. ಸೊ ಅದನ್ನ ಖರೀದಿ ಮಾಡ್ಲಿ. ಇವತ್ತು ಯಾವನವನೋ ಬಂದು ಸರ್ ಬೆಂಗಳೂರಲ್ಲಿ ಜಮೀನ್ ಇದು ಮಾಡ್ಕೊಳ್ತಾವ್ರೆ, ಯಾವನವ್ರಿಗೂ ಜಮೀನ್ ಐತೆ, ಸ್ವಂತ ಇಷ್ಟದಲ್ಲಿ ಜಮೀನ್ ಇಲ್ಲ. 32 ವರ್ಷಗಳ ಕಾಲ ನಟ ಮಾಡಿದ್ರು, ಅಂತವ್ರಿಗಿಲ್ಲ. ಡೀಸೆಂಟ್ ಮನೆ ಡೀಸೆಂಟ್ ಹೋದ್ರು. ಇಲ್ಲಿ ಮಣ್ಣು ಮಾಡ್ಬಿಟ್ಟು ಅಲ್ಲೆಲ್ಲ ಸ್ಮಾರಕ ಹೆಂಗ್ರಿ ಮಾಡ್ತೀರಾ, ಅಥವಾ ಹೆಂಗ್ರಿ ಹೋಗುತ್ತಲ್ಲೇ, ಇಲ್ಲಿ ಮಣ್ಣು ಮಾಡಿದಿರಾ, ಇಲ್ಲಿ ಮಾಡ್ಬೇಕಾಗಿತ್ತು. ನೀವು ಎತ್ಕೊಂಡು ಅಲ್ಲಿ ಮಾಡ್ಬಿಟ್ರೆ ನಿಮಗೆ ಹೋಗಿ ಅದು ಆಯ್ತು, ನಿಮ್ಗೆ ಅಲ್ಲಿ ಮಾಡ್ಕೊಳ್ಳಿ. ಅಭಿಮಾನಿ ಇಲ್ಲಿ ಮಾಡಿ ಬೆಂಗಳೂರಲ್ಲಿ 10 ದಿನಗಳಿಂದ ಈ ವಿಷಯ ಚರ್ಚೆಯಲ್ಲಿದೆ, ಮಾಧ್ಯಮಗಳಲ್ಲಿದೆ. ಸೊ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕನ ತೆರವುಗೊಳ್ಳುತ್ತಿರೋದು ಪ್ರತಿಯೊಂದು ಮಾಧ್ಯಮಕ್ಕೆ ಆಗಲಿ, ವಾಣಿಜ್ಯ ಮಂಡಳಿ ಆಗಲಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಆಗಿರೋ ಒಂದು ತಿಳಿದಿರೋ ವಿಷಯ ಇದು. ಇವತ್ತು ಲೈವ್ ಅಲ್ಲಿ ಬಂದು ಅನಿರುದ್ಧ್ ಸರ್ ಅವರು ಅವರ ಸ್ವಗೃಹದಲ್ಲೇ ಬಂದು ಎಲ್ಲಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಬರಬೇಕು, ಸೊ ಅಲ್ಲಿ ಚರ್ಚೆ ನಡೀಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ಇಲ್ಲಿ ಕರೆಸಿದ್ರು. ಮೊದಲನೇದಾಗಿ ಅವರ ಹೇಳಿಕೆ ಏನು, ಕುಟುಂಬದಿಂದ ಯಾವುದೇ ರೀತಿಯ ನಿರ್ಲಕ್ಷ್ಯ ಇಲ್ಲ, ಪುಣ್ಯಭೂಮಿ ನಿರ್ಲಕ್ಷ್ಯ ಇಲ್ಲ. ಒಂದು ಅವರು ಅದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಏನಿದೆ, ಇವತ್ತು ಏನ್ ನಡೀತಿದೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ, ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅಂತಲ್ಲ, ಎಲ್ಲಾ ಅಭಿಮಾನಿಗಳಿಗೂ ಈ ವಿಷಯ ಮುಟ್ಟಿದೆ ಆಲ್ರೆಡಿ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಪುಣ್ಯಭೂಮಿ ಅಲ್ಲೆಲ್ಲಿತ್ತು ಸ್ಟಾರ್ಟಿಂಗು ಅಲ್ಲೇ ಮಾಡಬೇಕು. ಒಂದು ಮಾತು ಹೇಳಕ್ ಪ್ರಯತ್ನ ಪಡ್ತೀನಿ. ಅಭಿಮಾನ್ ಸ್ಟುಡಿಯೋ ಅಂದ್ರೆ ಏನು, ಲಕ್ಷಾಂತರ ಅಭಿಮಾನಿಗಳಿಗೆ ಯಾರಿಗೂ ಗೊತ್ತಿರಲಿಲ್ಲ ಜಾಗ. ಆ ಭೂಮಿಗೆ ಬೆಲೆ ಬಂದಿದ್ದು, ಅದು ಚಿನ್ನದಂತ ಬೆಲೆ ಬಂದಿದ್ದು ಅಲ್ಲಿ ಭೂಮಿಗೆ. ವಿಷ್ಣು ಪುಣ್ಯ ಭೂಮಿ ಆದ್ಮೇಲೆ ಫಸ್ಟ್ ಅದು ಮತ್ತು ತಿಳ್ಕೊಳ್ಳಿ, ಆ ರೋಡು ಬರೋರು ಜನರು ತುಂಬಾ ವಿರಳ ಇತ್ತು. ಯಾವಾಗ ವಿಷ್ಣು ಪುಣ್ಯ ಆಯ್ತೋ ಅಲ್ಲಿಂದಾನೇ ಅಲ್ಲಿ ಚಿನ್ನದ ಬೆಲೆ ಬಂದಿದ್ದು, ಅದರಿಂದಾನೇ ಅಲ್ಲಿಗೆ ಎಲ್ರಿಗೂ ಕಣ್ಣು ಕೆಂಪಾಗಿದ್ದು.
ದಯವಿಟ್ಟು ನಮ್ಮ ಸ್ಮಾರಕ ಎಲ್ಲಿತ್ತು, ಎಲ್ಲಿ ಪುಣ್ಯ ಭೂಮಿ ಮಾಡಿದ್ರು, ನಮ್ಗೆ 10 ಗುಂಟೆ ಜಾಗನೇ ಸಾಕು, ನಮ್ಗೆ ಪುಣ್ಯ ಭೂಮಿ ಅಲ್ಲೇ ಸಾಕು. ನಾವು ಅವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗಕ್ಕಾಗಲ್ಲ, ಮೈಸೂರವರು ಅಲ್ಲಿ ಹೋಗ್ಲಿ, ನಾವು ಬೆಂಗಳೂರವ್ರು ಇರೋರು ಇಲ್ಲೇ ಮಾಡ್ಕೊಂತೀವಿ. ನಮ್ಗೆ ಒಂದು ಸಣ್ಣ ಜಾಗ, ವಿಷ್ಣುಗೆ ಎಷ್ಟು ಗುಂಟೆ ಬೇಕೋ 10 ಗುಂಟೆ ಅಷ್ಟೇ ಬಂತು. ಇವಾಗ ಭೂಮಿಗೆ ಬೆಲೆ ಬಂದಿರೋದು, ಚಿನ್ನದಂತ ಬಂದಿರೋದು, ಅಲ್ಲಿ ಇದು ಏನದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಆಗಿ. ವಿಷ್ಣುವರ್ಧನ್ ಸ್ಮಾರಕ ಬೆಂಗಳೂರಿನಲ್ಲೇ ಆಗಬೇಕು, ಎಲ್ಲಿ ಅಂತ್ಯಕ್ರಿಯೆ ಆಗಿದೆಯೋ ಆ ಸ್ಥಳದಲ್ಲೇ ಆಗಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಅವರ ಜೊತೆಗಿನ ಸಭೆಯಲ್ಲಿ ಸಾಕಷ್ಟು ಜಟಾಪಟಿ ಆಯಿತು. ನಟ ಅನಿರುದ್ಧ್ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪರಸ್ಪರ ನೂಕಾಟ ತಳ್ಳಾಟ ಆಯಿತು. ವಿಷ್ಣುವರ್ಧನ್ ಸ್ಮಾರಕಕ್ಕೆ ಜಾಗ ಉಳಿಸಿಕೊಡಿ, ಕನಿಷ್ಠ 10 ಗುಂಟೆ ಜಾಗವನ್ನಾದರೂ ಉಳಿಸಿಕೊಡಿ ಅಂತ ನಟ ಅನಿರುದ್ಧ ಬಳಿ ಅಭಿಮಾನಿಗಳು ಮನವಿ ಮಾಡಿದರು. ವಿಷ್ಣು ಫ್ಯಾನ್ ಸಭೆಯಲ್ಲಿ ನಟ ಅನಿರುದ್ಧ, ನಾವು ಅಭಿಮಾನಿಗಳ ಜೊತೆ ಇದ್ದೇವೆ, ನಮ್ಮ ಇಡೀ ಕುಟುಂಬ ವಿಷ್ಣು ಅಭಿಮಾನಿಗಳ ಜೊತೆನಲ್ಲಿ ಇದೆ, ಅವರು ಹೇಳಿರೋದಕ್ಕೆ ಪೂರಕವಾಗಿ ನಾವು ಇದ್ದೇವೆ ಅಂತ, ಅವರ ಬೆಂಬಲಕ್ಕೆ ಇದ್ದೇವೆ ಅಂತ ಘೋಷಣೆ ಮಾಡಿದರು. ವಿಷ್ಣು ಅಣ್ಣನ ಮುಖ್ಯವಾದ ವಿರೋಧ ಅಂದ್ರೆ ನಮ್ಮ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಒಂದು ಮುಖ್ಯವಾದ ಅಭಿಮಾನಿ ಬಂದಿದ್ದಾರೆ, ಶರವಣ ಬಂದಿದ್ದಾರೆ. ಒಂದೇ ನಿಮಿಷ ಮಾತಾಡಕ್ಕೆ. ವಿಷ್ಣುವರ್ಧನ್ ಅಣ್ಣನಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ. ಇವಾಗ ಅಣಿ ಸಾರ್ ಏನ್ ಮಾತಾಡಿದ್ರು ಅಂತ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅಣಿ ಸಾರ್ ಫಸ್ಟ್ ಲಾಸ್ಟ್ ಅಂತ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ನಿವಾಸದ ಬಳಿ ಸಭೆ ಕರೆದಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಇದ್ದಾರೆ. ಸರ್, ಅಭಿಮಾನ್ ಸ್ಟುಡಿಯೋದಲ್ಲೇ ಮತ್ತೆ ಸಮಾಧಿ ಹಾಕಬೇಕು ಅನ್ನೋಂಥದ್ದು ಹೋರಾಟ, ಅದು ಆಗಲೇಬೇಕು. ನಮ್ಮ ಪ್ರಾಣ ಇರೋ ತನಕ ನಮ್ಮ ಹೋರಾಟ, ನಮ್ಮ ಪ್ರಾಣ ಹೋದ್ರೆ ಅದು ಹೋರಾಟ ಇಲ್ಲ ಅಂತ ಅಷ್ಟ. ಅಭಿಮಾನಿಗಳೇ ದೇವರು ಅಂತ ಹೇಳಿದವರು ಸಾಹಸಸಿಂಹ ವಿಷ್ಣುವರ್ಧನ್ ಅವರು. ಅವರ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ, ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ. ಆದ್ರೆ ಇವತ್ತು ಕರೆದ್ರು, ಕೆಲವೊಬ್ರು ಆಗದೆ ಇರೋರು ಏನೇನೋ ಮಾತಾಡಿದ್ದಾರೆ, ಅದು ಸರಿಯಲ್ಲ. ವಿಷ್ಣು ಕುಟುಂಬಕ್ಕೆ, ವಿಷ್ಣುವರ್ಧನ್ ಮನೆಗೆ ಅವಮಾನ ಮಾಡೋರು ಅವ್ರ ಅಭಿಮಾನಿಗಳಲ್ಲ. ಯಾಕಂತಂದ್ರೆ ಇದು ಆಗ್ಬೇಕಾದ್ರೆ ಕೆಲಸನ ತಡೆ ಹಿಡಿಯೋದು ಇಲ್ಲ ಬೇರೆ ತರ ನಡ್ಕೊಳ್ಳೋದು ಅದು ಸರಿಯಲ್ಲ. ಎಲ್ಲಾ ಅಭಿಮಾನಿಗಳು ಒಂದಾಗಬೇಕು, ನಾನ್ ಮೇಲು ನೀನ್ ಕೀಳು ಅನ್ನೋದಲ್ಲ. ವಿಷ್ಣುವರ್ಧನ್ ಅವರಿಗೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡ್ಕೊಂಡು IAS, IPS, ಪೊಲೀಸ್ ಅಧಿಕಾರಿ, ಡಾಕ್ಟರ್ಗಳು, ಎಂತೆಂತ ಅಫಿಷಿಯಲ್ಗಳು ಇದ್ದಾರೆ ವಿಷ್ಣುವರ್ಧನ್ ಅವರು ಅಂದ್ರೆ ಅವರೆಲ್ಲ ಕಾಣದೇ ಇದ್ದಾರೆ. ನನಗೆ ತುಂಬಾ ಜನ ಕಾಲ್ ಮಾಡಿದ್ದಾರೆ, ಏನ್ ಆಗ್ಬೇಕು ಹೇಳಪ್ಪ, ನಾವು ಏನ್ ಕೊಡಬೇಕು, ನಿಮ್ಗೆ ಏನಾದ್ರು ಕೊಟ್ರೆ ಅದು ಆಗುತ್ತಾ ಅಂತಾನು ಹೇಳಿದ್ದಾರೆ. ಅದಕ್ಕೆ ಅನಿರುದ್ಧ ಸಾಹೇಬ್ರಿಗೆ ಹೇಳಿದೀವಿ, ಸಾಹೇಬ್ರೆ ಸರ್ಕಾರದಲ್ಲಿ ಏನಿದೆಯೋ, ಕಾನೂನಲ್ಲಿ ಏನಿದೆಯೋ ಮುಂದೆ ನಿಂತ್ಕೊಬಿಟ್ಟು ನೀವು ಮಾಡಿ, ನಾವೆಲ್ಲ ಅಭಿಮಾನಿಗಳು ನಿಮ್ ಹಿಂದೆ ಇದ್ದೀವಿ. ಎಷ್ಟು ದುಡ್ಡು ಬೇಕೋ ಒಂದು ಸಂಗ್ರಹಣೆ ಮಾಡೋಣ, ಆ ದುಡ್ಡು ಆ ಸ್ಮಾರಕಕ್ಕಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಅಭಿಮಾನಿಗಳು ನಾವು ದುಡ್ಡು ಹಾಕ್ತಿವಿ. ಇವತ್ತು ಸುದೀಪ್ ಸರ್ ಅವರು ಎಷ್ಟೇ ದುಡ್ಡಾದ್ರೂ ಕೊಡ್ತೀನಿ ಅಂತ ಹೇಳಿದಾರೆ, ಅವ್ರ ಕೈಯಲ್ಲಿ ಎಷ್ಟಾದ್ರೆ ಅವ್ರು ಅಷ್ಟು ಕೊಡ್ಲಿ. ಈ ವಿಷಯ ಸಂಬಂಧಪಟ್ಟಂಗೆ ಒಂದು ಫೋನ್ ಪೇ ಸ್ಕ್ಯಾನರ್ ಬಿಡ್ಲಿ, ಅಭಿಮಾನಿಗಳು ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ. ಸೊ ಅದನ್ನ ಖರೀದಿ ಮಾಡ್ಲಿ. ಇವತ್ತು ಯಾವನವನ ಬಂದು ಸರ್ ಬೆಂಗಳೂರಲ್ಲಿ ಜಮೀನ್ ನಾವು ಇದು ಮಾಡ್ಕೊಳ್ತಾವ್ರೆ, ಯಾವನವ್ರಿಗೂ ಜಮೀನ್ ಐತೆ, ಸ್ವಂತ ಇಷ್ಟು ಜಮೀನ್ ಇಲ್ಲ. 32 ವರ್ಷಗಳ ಕಾಲ ನಟ ಮಾಡಿದ್ರು, ಅಂತವ್ರಿಗಿಲ್ಲ. ಡೀಸೆಂಟ್ ಮನೆ ಡೀಸೆಂಟ್ ಹೋದ್ರು. ಇಲ್ಲಿ ಮಣ್ಣು ಮಾಡಿಬಿಟ್ಟು ಅಲ್ಲೆಲ್ಲ ಸ್ಮಾರಕ ಹೆಂಗ್ರಿ ಬರ್ತೀರಾ, ಅಥವಾ ಹೆಂಗ್ರಿ ಹೋಗುತ್ತಲ್ಲೇ, ಇಲ್ಲಿ ಮಣ್ಣು ಮಾಡಿದ್ದೀರಾ, ಇಲ್ಲಿ ಮಾಡ್ಬೇಕಾಗಿತ್ತು. ನೀವು ಎತ್ಕೊಂಡು ಅಲ್ಲಿ ಮಾಡ್ಬಿಟ್ರೆ ನಿಮಗೆ ಹೋಗಿ ಅದು ಆಯ್ತು, ನಿಮ್ಗೆ ಅಲ್ಲಿ ಮಾಡ್ಕೊಳ್ಳಿ. ಅಭಿಮಾನಿಗೆ ಇಲ್ಲಿ ಮಾಡಿ ಬೆಂಗಳೂರಲ್ಲಿ 10 ದಿನಗಳಿಂದ ಈ ವಿಷಯ ಚರ್ಚೆಯಲ್ಲಿದೆ, ಮಾಧ್ಯಮಗಳಲ್ಲಿದೆ. ಸೊ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕನ ತೆರವುಗೊಳ್ಳುತ್ತಿರೋದು ಪ್ರತಿಯೊಂದು ಮಾಧ್ಯಮಕ್ಕೆ ಆಗಲಿ, ವಾಣಿಜ್ಯ ಮಂಡಳಿ ಆಗಲಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಆಗಿರೋ ಒಂದು ತಿಳಿದಿರೋ ವಿಷಯ ಇದು. ಇವತ್ತು ಲೈವ್ ಅಲ್ಲಿ ಬಂದು ಅನಿರುದ್ಧ್ ಸರ್ ಅವರು ಅವರ ಸ್ವಗೃಹದಲ್ಲೇ ಬಂದು ಎಲ್ಲಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಬರಬೇಕು, ಸೊ ಅಲ್ಲಿ ಚರ್ಚೆ ನಡೀಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನ ಇಲ್ಲಿ ಕರೆಸಿದ್ರು. ಮೊದಲನೇದಾಗಿ ಅವರ ಹೇಳಿಕೆ ಏನು, ಕುಟುಂಬದಿಂದ ಯಾವುದೇ ರೀತಿಯ ನಿರ್ಲಕ್ಷ್ಯ ಇಲ್ಲ, ಪುಣ್ಯಭೂಮಿ ನಿರ್ಲಕ್ಷ್ಯ ಇಲ್ಲ. ಒಂದು ಅವರು ಅದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇಡೀ ಏನಿದೆ, ಇವತ್ತು ಏನ್ ನಡೀತಿದೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ, ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅಂತಲ್ಲ, ಎಲ್ಲಾ ಅಭಿಮಾನಿಗಳಿಗೂ ಈ ವಿಷಯ ಮುಟ್ಟಿದೆ ಆಲ್ರೆಡಿ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಪುಣ್ಯಭೂಮಿ ಅಲ್ಲೆಲ್ಲಿತ್ತು ಸ್ಟಾರ್ಟಿಂಗು ಅಲ್ಲೇ ಮಾಡಬೇಕು. ಒಂದು ಮಾತು ಹೇಳಕ್ ಪ್ರಯತ್ನ ಪಡ್ತೀನಿ. ಅಭಿಮಾನ್ ಸ್ಟುಡಿಯೋ ಅಂದ್ರೆ ಏನು, ಲಕ್ಷಾಂತರ ಅಭಿಮಾನಿಗಳಿಗೆ ಯಾರಿಗೂ ಗೊತ್ತಿರಲಿಲ್ಲ ಜಾಗ. ಆ ಭೂಮಿಗೆ ಬೆಲೆ ಬಂದಿದ್ದು, ಅದು ಚಿನ್ನದಂತ ಬೆಲೆ ಬಂದಿದ್ದು ಅಲ್ಲಿ ಭೂಮಿಗೆ ವಿಷ್ಣು ಪುಣ್ಯ ಭೂಮಿ ಆದ್ಮೇಲೆ ಫಸ್ಟ್ ಅದು ಮತ್ತು ತಿಳ್ಕೊಳ್ಳಿ.
ಆ ರೋಡು ಬರೋರು ಜನರು ತುಂಬಾ ವಿರಳ ಇತ್ತು. ಯಾವಾಗ ವಿಷ್ಣು ಪುಣ್ಯ ಆಯ್ತೋ ಅಲ್ಲಿಂದಾನೇ ಅಲ್ಲಿ ಚಿನ್ನದ ಬೆಲೆ ಬಂದಿದ್ದು, ಅದರಿಂದಾನೇ ಅಲ್ಲಿಗೆ ಎಲ್ರಿಗೂ ಕಣ್ಣು ಕೆಂಪಾಗಿದ್ದು. ದಯವಿಟ್ಟು ನಮ್ಮ ಸ್ಮಾರಕ ಎಲ್ಲಿತ್ತು, ಎಲ್ಲಿ ಪುಣ್ಯ ಭೂಮಿ ಮಾಡಿದ್ರು, ನಮ್ಗೆ 10 ಗುಂಟೆ ಜಾಗನೇ ಸಾಕು, ನಮ್ಗೆ ಪುಣ್ಯ ಭೂಮಿ ಅಲ್ಲೇ ಸಾಕು. ನಾವು ಅವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗಕ್ಕಾಗಲ್ಲ, ಮೈಸೂರವರು ಅಲ್ಲಿ ಹೋಗ್ಲಿ, ನಾವು ಬೆಂಗಳೂರವ್ರು ಇರೋರು ಇಲ್ಲೇ ಮಾಡ್ಕೊಂತೀವಿ. ನಮ್ಗೆ ಒಂದು ಸಣ್ಣ ಜಾಗ, ವಿಷ್ಣುಗೆ ಎಷ್ಟು ಗುಂಟೆ ಬೇಕೋ 10 ಗುಂಟೆ ಅಷ್ಟೇ ಬಂತು. ಇವಾಗ ಭೂಮಿಗೆ ಬೆಲೆ ಬಂದಿರೋದು, ಚಿನ್ನದಂತ ಬಂದಿರೋದು, ಅಲ್ಲಿ ಇದು ಏನದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಆಗಿ